ಹಾಗಾದ್ರೆ ಈ ವೈರಸ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಬಾವುಲಿ ಬಿಡುವಂತಹ ಮೂತ್ರ ಹಾಗೂ ಲಾವರಸದಿಂದ ಸ್ಪ್ರೆಡ್ ಆಗ್ತಿರುವಂತಹ ನಿಪಾ ವೈರಸ್ ಇದು. ಜೊತೆಗೆ ಈ ವೈರಸ್ ಬಂದ್ರೆ ಹೇಗ್ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ಲಿ ನಿಮಗೆ ಕೆಮ್ಮು, ಶೀತ, ಜ್ವರ, ನಾರ್ಮಲ್ ಆಗಿ ವೈರಲ್ ಫೀವರ್ ಬಂದ್ರೆ ಹೇಗಿರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಅದು ಕಾಣಿಸ್ಕೊಳ್ಳುತ್ತೆ. ಅದು ಕಡಿಮೆ ಆಗ್ಲಿಲ್ಲ ಅಂದಾಗ ದಯವಿಟ್ಟು ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಇದಕ್ಕೆ ಪ್ರಿಕಾಕ್ಷನ್ ಏನು ಅಂತ ಹೇಳಿದ್ರೆ, ಹ್ಯಾಂಡ್ ವಾಶ್ ಮಾಡಬೇಕು. ಜೊತೆಗೆ ಡ್ಯಾಮೇಜ್ ಆಗಿರುವಂತ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂತನೋ ಅಥವಾ ಮನೆಯಲ್ಲೇ ಇಟ್ಟಿದ್ದಾಗ ಡ್ಯಾಮೇಜ್ ಆಗಿರೋದನ್ನ ತಿನ್ನೋದಾಗಿರ್ಬೋದು, ಅದನ್ನ ಮಾಡಕ್ ಹೋಗ್ಬೇಡಿ. ಜೊತೆಗೆ ನೀವ್ ಯಾವುದೇ ಪದಾರ್ಥಗಳನ್ನ ಆಚೆಯಿಂದ ತಂದಾಗ, ಅಂದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ತಂದಾಗ ಅದನ್ನ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಇಂಟೇಕ್ ಮಾಡಿ. ಜೊತೆಗೆ ಹ್ಯಾಂಡ್ ವಾಶ್ ಅನ್ನೋದು ಮಸ್ಟ್ ಅಂಡ್ ಶುಡ್. ಜೊತೆಗೆ ಆಚೆ ಹೋಗುವಾಗ ನೀವು ಮಾಸ್ಕ್ ನ ಧರಿಸಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಈ ವೈರಸ್ಗೆ ನೀವು ತುತ್ತಾಗ್ತೀರಾ.